ಜಯರಾಮ್ ಕೃಷ್ಣ. ಕುಂಡಲಿನಿ ಕಾಲಕ್ರಮೇಣ ಜಾಗೃತವಾಗುತ್ತದೆ. ಭಗವಂತನ ನಾಮ ಜಪದಿಂದ ಎಲ್ಲವೂ ಸಾಧ್ಯ. ಮನಸ್ಸು ಶಾಂತವಾಗಿಲ್ಲದಿದ್ದರೂ ಒಂದು ಕಡೆ ಕುಳಿತು 1,00,000 ಸಲ ಜಪ ಮಾಡು. ಆದ್ರೆ ಜಗನ್ಮಾತೆಯ ಕೃಪೆ ಇಲ್ಲದೆ ಏನೂ ಆಗೋದಿಲ್ಲ. ಏಕಾಂತದಲ್ಲಿ ಸಾಧನೆ ಮಾಡೋದು ಅಗತ್ಯ. ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಭಾವನೆಗಳು ಬಂದಾಗ ಬೇರೆಯವರಿಂದ ದೂರ ಹೋಗಿ ಹೃತ್ಪೂರ್ವಕವಾಗಿ ದೇವರನ್ನ ಪ್ರಾರ್ಥಿಸು. ಆತ ನಿನ್ನ ಮನಸ್ಸಿನ ಕೊಳೆಯನ್ನು ಹೋಗಲಾಡಿಸಿ ತಿಳುವಳಿಕೆ ಕೊಡ್ತಾನೆ. ಮೊದಲು ಹೇಗಾದ್ರೂ ಮಾಡಿ ಗುರಿಯನ್ನು ತಲುಪಿ ಬಿಡಬೇಕು. ನೀನು ಮಾಡಬೇಕೆಂದಿರುವ ಕೆಲಸವನ್ನ ಮೊದಲು ಮಾಡಿ ಮುಗಿಸಿಬಿಡು. ಧ್ಯಾನ ಸ್ಥಿರವಾದಾಗ ಅಂತರಂಗದಲ್ಲಿ ಸ್ಪಷ್ಟವಾಗಿ ಭಗವಂತನನ್ನು ಕಾಣಬಹುದು. ಆತನ ಮಾತನ್ನೂ ಕೇಳಬಹುದು. ಆಗ ಮನಸ್ಸಿನಲ್ಲಿ ಏನೇ ಭಾವನೆ ಬಂದ್ರೂ ತಕ್ಷಣ ಈಡೇರುತ್ತದೆ. ಮನುಷ್ಯ ಹೆಚ್ಚಿನ ಶಾಂತಿಯನ್ನು ಅನುಭವಿಸ್ತಾನೆ. ಶ್ರೀಮಾತೆ ಹೇಳ್ತಾರೆ, ನೋಡು, ಒಂದು ಕಡೆ ಶಾಂತವಾಗಿ ಕುಳಿತು ಜಪ ಧ್ಯಾನ ಮಾಡು. ಆದ್ರೆ ಅಮ್ಮ, ನನ್ನ ಮನಸ್ಸು ಚಂಚಲ, ನಾನೇನು ಮಾಡ್ಲಿ ಅಂತ ಭಕ್ತೆ ಕೇಳ್ತಾಳೆ. ಆಗ ಶ್ರೀಮಾತೆಯವರು, ಧ್ಯಾನ ಮಾಡೋದಕ್ಕೆ ಕಷ್ಟವಾಗಬಹುದು, ಆದ್ರಿಂದಲೇ ಹೆಂಗಸರಿಗೆ ಜಪವನ್ನು ಹೇಳಿರೋದು. ಜಪವೊಂದರಿಂದಲೇ ನಿನಗೆ ಎಲ್ಲವೂ ಸಿಗುತ್ತದೆ. ಒಂದು ಕಡೆ ಶಾಂತವಾಗಿ ಕುಳಿತು ಸ್ವಲ್ಪ ಹೊತ್ತು ಜಪ ಮಾಡಬೇಕು. ದಿನಕ್ಕೆ 10,000ದಿಂದ 20,000ದಷ್ಟು ಜಪ ಮಾಡು. ಮನಸ್ಸು ಹೇಗೆ ವಿಧೇಯವಾಗುತ್ತದೆ ಎಂಬುದನ್ನು ನೀನೇ ನೋಡ್ತೀಯ. ಈ ವಿಷಯದಲ್ಲಿ ನಾನು ಭರವಸೆ ಕೊಡ್ತೀನಿ. ಸನ್ಯಾಸಿಗಳ ಹೊರತಾಗಿ ಬೇರೆಯವರಿಗೆ ಇಡೀ ಮನಸ್ಸನ್ನ ಒಟ್ಟುಗೂಡಿಸಿ ಧ್ಯಾನದಲ್ಲಿ ತೊಡಗಿಸೋದು ಅಂದ್ರೆ ಕಷ್ಟ. ಗಂಡಸರಿಗೂ ಅದು ಕಷ್ಟವೇ. ಇದಕ್ಕೆ ಮನೋಬಲ ಮತ್ತು ವೈರಾಗ್ಯ ಬೇಕು. ಆಸೆಯನ್ನು ಬಿಟ್ಟು ಭಗವಂತನಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳದಿದ್ರೆ ಧ್ಯಾನದಲ್ಲಿ ಮನಸ್ಸನ್ನ ನಿಲ್ಲಿಸಲು ಆಗೋದಿಲ್ಲ. ಧ್ಯಾನದಲ್ಲಿ ಪರಿಣಿತರಾದವರಲ್ಲಿ 4 ವಿಧ. ಹುಟ್ಟುವಾಗಲೇ ಅನುಕೂಲಕರವಾದ ಮನಸ್ಸನ್ನ ಹೊಂದಿರೋರು, ಗುರುವಿನ ಆದೇಶವನ್ನು ಪಾಲಿಸಿ ಬಹಳ ಕಾಲ ಸಾಧನೆ ಮಾಡಿ ಆ ಸ್ಥಿತಿಯನ್ನ ಪಡೆದವರು. 3ನೇವರು ಠಾಕೂರರು. ಠಾಕೂರರು ಕೃಪಾಸಿದ್ಧರು ಎಂದು ಕರೀತಿದ್ರಲ್ಲ ಅವರು. ಏಕಾಗ್ರತೆಯ ಸಾಧನೆಯಲ್ಲಿ ಗುರುವಿನ ಕೃಪೆಯನ್ನು ಪಡೆದು ನೀರಿನಲ್ಲಿರುವ ತಾವರೆಯ ಎಲೆಯಂತೆ ತಮ್ಮ ಮನಸ್ಸನ್ನು ನಿರ್ಲಿಪ್ತವಾಗಿಸಿಕೊಂಡವರು. 4ನೆಯ ಗುಂಪಿನವರು ಠಾಕೂರರು ಹಠಾತ್ ಸಿದ್ಧರು ಎನ್ನುತ್ತಿದ್ದರು. ಇದ್ದಕ್ಕಿದ್ದಂತೆ ಸುದ್ದಿಯನ್ನು ಪಡೆದವರು ಇವರು. ಉದಾಹರಣೆಗೆ, ಒಬ್ನಿಗೆ ಯಾವುದೋ ಊಹಿಸಲು ಅಸಾಧ್ಯವಾದ ಕಾರಣದಿಂದ ಇನ್ನೊಬ್ಬರ ಆಸ್ತಿ ಸಿಕ್ಕಂತೆ. ಇಷ್ಟಾದ್ರೂ ಅದು ಖಂಡಿತವಾಗಿಯೂ ಹಿಂದಿನ ಕರ್ಮದ ಪರಿಣಾಮವೇ. ಈ ಮೊದಲು ಅವರು ಯಾವುದೋ ಕಾರಣಕ್ಕಾಗಿ ತಮ್ಮ ದಾರಿಯಿಂದ ದೂರ ಸರಿದು ಬಹಳ ಕಾಲದಿಂದ ಪ್ರಾರಬ್ಧವನ್ನು ಅನುಭವಿಸುತ್ತಿದ್ದಿರಬಹುದು. ಈಗ ಅದು ಮುಗಿದ ತಕ್ಷಣ ಇದ್ದಕ್ಕಿದ್ದಂತೆ ದಾರಿಯಲ್ಲಿ ಅಮೂಲ್ಯವಾದ ರತ್ನ ಸಿಕ್ಕಿದಂತೆ ಸಿದ್ಧಿಯನ್ನು ಪಡೆದವರು. ಈ ಸಲ ವಿಶೇಷವಾಗಿ ಠಾಕೂರರು ತಮ್ಮ ಅಸೀಮ ಕರುಣೆಯಿಂದ ಉಗ್ರ ತಪಸ್ಸನ್ನು ಆಚರಿಸುವುದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದು ಜನರನ್ನು ಸ್ಫೂರ್ತಿಗೊಳಿಸುವ ಉದ್ದೇಶದಿಂದ. ಅವರ ಶರೀರ ಕೃಶವಾಗಿ ಕೇವಲ ಮೂಳೆ ಚರ್ಮ ಆಗಿಬಿಟ್ಟಿತ್ತು. ಇಷ್ಟು ಸಾಲದೆಂಬಂತೆ ಇತರರ ಪಾಪಗಳನ್ನು ತಮ್ಮ ಮೇಲೆ ತಂದುಕೊಂಡು ನಾನಾ ಬಗೆಯ ಕಾಯಿಲೆಗಳನ್ನು ಬೇರೆ ಅನುಭವಿಸಿದ್ರು. ಈ ಕಾರಣದಿಂದಾಗಿಯೇ ನೀವು ಭಕ್ತಿ ಶ್ರದ್ಧೆಗಳಿಂದ ಅವರ ಹೆಸರನ್ನು ಉಚ್ಚರಿಸಿದ್ರೆ ಸಾಕು, ಅವರ ಪವಿತ್ರ ಜೀವನವನ್ನು ಕುರಿತು ಧ್ಯಾನಿಸಿದ್ರೆ ಸಾಕು, ಜನರೊಳಗಿನ ಕುಂಡಲಿನಿ ಶಕ್ತಿ ಸಂತೋಷದಿಂದ ಜಾಗೃತಗೊಳ್ಳುತ್ತದೆ. ನೀವು ಇನ್ನಾವ ತಪಸ್ಸನ್ನೂ ಮಾಡಬೇಕಾಗಿಲ್ಲ. ಇದು ಕಲಿಯುಗ. ಈಗ ಉಗ್ರ ತಪಸ್ಸು ಜನರಿಂದ ಸಾಧ್ಯವೇ? ಜನರ ಮನಸ್ಸು ಯಾವಾಗ್ಲೂ ಊಟ ಬಟ್ಟೆಗಳ ಯೋಚನೆಯಲ್ಲೇ ಮುಳುಗಿರುತ್ತದೆ. ಠಾಕೂರರ ನಾಮವನ್ನು ಸ್ಮರಿಸು. ನಿನ್ನ ಜೀವನಕ್ಕೆ ಏನು ಬೇಕೋ ಅದನ್ನವ್ರು ನೋಡ್ಕೊಳ್ತಾರೆ. ಈ ಯುಗದಲ್ಲಿ ಜನ ಠಾಕೂರರ ನಾಮವನ್ನು ಸ್ಮರಿಸಿದ್ರೆ ಅವರಿಗೆ ಊಟದ ಕೊರತೆ ಇರೋದಿಲ್ಲ. ಸರಳವಾದ ಊಟ ಬಟ್ಟೆ ವ್ಯವಸ್ಥೆಯನ್ನು ಅವ್ರು ಮಾಡಿಬಿಡ್ತಾರೆ. ಭಗವಂತನ ಹಾಗೂ ಗುರುವಿನ ಕೃಪೆ ಇಲ್ಲದೆ ಕೇವಲ ಸ್ವಂತ ಪ್ರಯತ್ನದಿಂದ ಜನನ ಮರಣಗಳ ಬಂಧನವನ್ನು ಕಡಿದು ಹಾಕಲು ಸಾಧ್ಯವೇ? ಆದ್ರಿಂದ ಠಾಕೂರರು ಯಾರು ತಮ್ಮನ್ನು ಸ್ಮರಿಸುತ್ತಾರೋ ಅವರನ್ನು ತಮ್ಮ ಉಗ್ರವಾದ ತಪಸ್ಸಿನ ಫಲದ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಟ್ಟಿದ್ದಾರೆ. ಅವರು ಅಲ್ಲೇ ನಿಮ್ಮ ಬಾಗಿಲಿನ ಹೊರಗೆ ಕಾಯುತ್ತಿರುವಂತಿದೆ. ನೀವು ಬಾಗಿಲು ತೆರೆದು ಅವರನ್ನು ಬರಮಾಡಿಕೊಳ್ಳಬೇಕು ಅಷ್ಟೇ. ಈ ಸಲ ಠಾಕೂರರು ಮಾಡಿದ ಎಲ್ಲ ತಪಸ್ಸು ಸಾಧನೆಗಳು ಭಗವಂತನಿಗಾಗಿ ಹಂಬಲಿಸುವ ಭಕ್ತರ ಪ್ರಯೋಜನಕ್ಕಾಗಿ. ಆಲಿಸಿ, ಅವರ ಧ್ವನಿ ಇನ್ನೂ ಸ್ಪಂದಿಸುತ್ತಿದೆ. ಶ್ರೀರಾಮಕೃಷ್ಣ ಎಂಬ ನಾಮವನ್ನು ಕೇಳಿದರೆ ಸಾಕು, ಕುಂಡಲಿನಿ ಒಮ್ಮೆಲೆ ಸಂತೋಷದಿಂದ ಮೇಲೇಳುತ್ತದೆ. ಭಕ್ತರು ಅವರ ನಾಮೋಚ್ಚಾರವೇ ಮೊದಲಾದ ಸಾಧನೆಗಳನ್ನು ಒಂದಿಷ್ಟು ಮಾಡಿದರೆ ಸಾಕು. ಪ್ರಾತಃ ಕಾಲವಾಗುತ್ತಲೇ ಎದ್ದು ಬಾಗಿಲು ತೆರೆಯಬೇಕು. ಸೂರ್ಯನ ದರ್ಶನವಾಗುತ್ತದೆ. ಭಕ್ತ: ಅಮ್ಮ, ನಾನು ಮಂತ್ರ ದೀಕ್ಷೆಯನ್ನೇನೋ ತೆಗೆದುಕೊಂಡಿದ್ದೇನೆ, ಆದ್ರೆ ಈ ಎಲ್ಲಾ ಜಪಾದಿಗಳನ್ನೆಲ್ಲ ನನ್ನಿಂದ ಸರಿಯಾಗಿ ಮಾಡಲಾದೀತೆ? ಶ್ರೀಮಾತೆ: ಖಂಡಿತ ಆಗುತ್ತದೆ, ಯಾಕಾಗೋದಿಲ್ಲ? ಭಕ್ತ:
ಅಮ್ಮ, ನಾನೀಗ ವಿದ್ಯಾರ್ಥಿ. ನಾನೊಂದು ಭೋಜನ ಶಾಲೆಯಲ್ಲಿ ವಾಸ ಮಾಡ್ತಿದ್ದೇನೆ. ಅಲ್ಲಿ ಜಪ ಧ್ಯಾನಗಳಿಗೆಲ್ಲ ತುಂಬಾ ತೊಂದ್ರೆ. ನಾನು ಸಮಯಕ್ಕೆ ಸರಿಯಾಗಿ ಮಾಡದೆ ಹೋದ್ರೆ ಪಾಪ ಬರೋದಿಲ್ವೇ? ಶ್ರೀಮಾತೆ: ಪಾಪದ ವಿಚಾರ ಯಾಕೆ ಹೇಳ್ತಿ? ಸ್ನಾನದ ಬಳಿಕ ಠಾಕೂರಿಗೆ ಪ್ರಣಾಮ ಮಾಡು ಮತ್ತು ಪ್ರತಿಯೊಂದು ಕೆಲಸದಲ್ಲಿಯೂ ಅವರನ್ನು ಸ್ಮರಿಸು. ಇದರಿಂದ ನಿನ್ನ ಜಪ ಧ್ಯಾನ ಆದಂತೆಯೇ. ನಿನಗೆ ಸಮಯ ಸಿಕ್ಕಾಗ ಅವರನ್ನು ಭಕ್ತಿಯಿಂದ ಪ್ರಾರ್ಥಿಸು. ಭಕ್ತ: ಸಂಧ್ಯಾ ವಂದನೆ ಮಾಡೋರು ಸ್ನಾನ ಮಾಡಿ ಶುದ್ಧವಾದ ಮನಸ್ಸಿನಿಂದ ಮಾಡ್ತಾರೆ, ಆದ್ರೆ ನಮ್ಮಿಂದ ಅವೆಲ್ಲ ಸಾಧ್ಯವಾಗೋದಿಲ್ಲ. ಶ್ರೀಮಾತೆ: ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ನಿನ್ನಿಂದ ಏನು ಸಾಧ್ಯವೋ ಅದನ್ನ ಮಾಡು. ಜಪ ಧ್ಯಾನಗಳ ಉದ್ದೇಶ ಭಗವಂತನನ್ನ ಪಡೆಯೋದು. ನಿನ್ ಮೇಲೆ ಆತನ ಕೃಪೆ ಆಗಿರೋದ್ರಿಂದಲೇ ನೀನ್ ಇಲ್ಲಿರೋದು. ಶಿಷ್ಯ: ಅಮ್ಮ, ಧ್ಯಾನ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಆಲೋಚನೆಗಳೆಲ್ಲ ಬರುತ್ತವಲ್ಲ, ಯಾಕೆ? ಶ್ರೀಮಾತೆ: ಹಾಗೆ ಕನ್ನುತ್ತೆ, ಅವು ಬರುತ್ತವೆ ನಿಜ. ಯಾವುದೇ ಆಗ್ಲಿ ನಿನ್ನನ್ನು ತಾನಾಗಿ ಬಿಟ್ಟು ಹೋಗುವುದೇನು? ಪ್ರತಿಯೊಂದು ತನ್ನ ಕಡೆಗೆ ಕೆಳೆಯುವುದಕ್ಕೆ ನೋಡುತ್ತದೆ. ಶಿಷ್ಯ: ನನ್ನನ್ನು ನಾನೇ ಮರೆಯುವಂತೆ ನನಗೆ ದಯವಿಟ್ಟು ಏನಾದ್ರೂ ಮಾಡಿ. ಶ್ರೀಮಾತೆ ಕೈಯನ್ನು ಶಿಷ್ಯನ ತಲೆಯ ಮೇಲಿಟ್ಟು, ಇನ್ನು ಮುಂದೆ ನಿನ್ನ ಮನಸ್ಸಿನಲ್ಲಿ ಅಂತಹ ಆಲೋಚನೆಗಳು ಬರುವುದಿಲ್ಲ. ಅಷ್ಟೇಕೆ ಅವುಗಳ ನೆರಳು ಸಹ ಸುಳಿಯುವುದಿಲ್ಲ. ಶಿಷ್ಯ: ಅಮ್ಮ, ಸಾಕಾರ ಧ್ಯಾನ ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಶ್ರೀಮಾತೆ: ಅದರಿಂದ ಏನೀಗ? ಯಾವ್ದಾದ್ರೊಂದರ ಬಗ್ಗೆ ಚಿಂತನೆ ನಡೆಸಿದರೆ ಬೇಕಾದಷ್ಟಾಯ್ತು. ಠಾಕೂರರ ಚಿತ್ರವನ್ನು ತೋರಿಸಿ, ಈ ರೂಪವನ್ನು ಚಿಂತಿಸು. ನಾನು ನಿನಗೆ ಹೇಳಿದ್ದೆಲ್ಲ ನಿಜವಾಗುತ್ತದೆ. ಪ್ರತಿದಿನ ಗೀತೆಯ ಒಂದು ಅಧ್ಯಾಯವನ್ನು ಓದು. ಅದನ್ನು ಭಗವಂತನಿಗಾಗಿ ಮಾಡುತ್ತಿದ್ದೇನೆಂದು ಹೃತ್ಪೂರ್ವಕವಾಗಿ ಭಾವಿಸು. ಸಮಯ ಸಿಗದಿದ್ದಾಗ ಕೆಲವು ಶ್ಲೋಕಗಳನ್ನಾದ್ರೂ ಓದು. ನಿನಗೆ ಹೆಚ್ಚು ಹೊತ್ತು ಅಂದ್ರೆ 1-2 ಗಂಟೆ ಸುಲಭವಾಗಿ ಕುಳಿತುಕೊಳ್ಳಲು ಸಾಧ್ಯವಾಗುವ ಆಸನದಲ್ಲಿ ಅಥವಾ ಭಂಗಿಯಲ್ಲಿ ಕುಳಿತು ಅಭ್ಯಾಸ ಮಾಡು. ಅಭ್ಯಾಸ ಮಾಡುತ್ತಾ ನಿನಗೆ ಅದು ಸಾಧ್ಯವಾಗುತ್ತದೆ. ಕಾಲುಗಳು ನೋಯಲಾರಂಭಿಸಿದರೆ ಭಂಗಿಯನ್ನು ಬದಲಾಯಿಸು, ಆದ್ರೆ ಆಗ ತೊಂದರೆ ಇರೋದಿಲ್ಲ. ಭಕ್ತ: ಧ್ಯಾನದ ಸಮಯದಲ್ಲಿ ಇಷ್ಟ ದೇವತೆ ಮತ್ತು ಗುರು ಇಬ್ಬರ ಆಕಾರಗಳು ಕಾಣಿಸಿಕೊಳ್ಳುತ್ತವೆ, ಆದ್ರೆ ಎರಡನ್ನೂ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದಕ್ಕೇನ್ ಮಾಡಬೇಕು? ಶ್ರೀಮಾತೆ: ಮೊದಲಿಗೆ ಹೀಗಾಗುವುದಾದ್ರೂ ಕೊನೆಯಲ್ಲಿ ಒಂದೇ ಆಕಾರ ಕಾಣಿಸಿಕೊಳ್ಳುತ್ತದೆ. ಆ ಆಕಾರವನ್ನು ಹಿಡಿದಿಟ್ಕೊ. ವಕಾಲತ್ತನ್ನು ವಹಿಸಿಕೊಡುವುದು ಅಂದ್ರೆ ಮಾನಸಿಕವಾಗಿ ಎಲ್ಲಾ ಜವಾಬ್ದಾರಿಯನ್ನು ಭಗವಂತನಿಗೆ ವರ್ಗಾಯಿಸೋದು. ಭಗವಂತನಿಗೆ ವಕಾಲತ್ತು ವಹಿಸಿಕೊಟ್ಟರೂ ಕೂಡ ನೀನು ಇಷ್ಟ ಮಂತ್ರದ ಜಪವನ್ನು ಮಾಡಬೇಕು ಮತ್ತು ಬೆಳಗ್ಗೆ ಸಂಜೆ ಭಗವಂತನನ್ನ ಸ್ಮರಿಸಬೇಕು. ಯೋಗಾಭ್ಯಾಸ ಮಾಡಲು ಉದ್ದೇಶಿಸಿದ ಭಕ್ತನೊಬ್ಬರಿಗೆ ಶ್ರೀಮಾತೆ ಹೇಳ್ತಾರೆ, ನಿನ್ನ ಶರೀರದಲ್ಲಾಗಲಿ ಮನಸ್ಸಲ್ಲಾಗಲಿ ಏನು ಶಕ್ತಿ ಇದೆ ಅಂತ ಯೋಗಾಭ್ಯಾಸ ಮಾಡಲು ಹೋಗುತ್ತೆ? ಭಕ್ತ: ಹಾಗಾದ್ರೆ ನನಗೆ ಭರವಸೆ ಇಲ್ವೇ? ಶ್ರೀಮಾತೆ: ನೀನೇನ್ ಮಾಡ್ಬೇಕು ಅಂತ ಹೇಳ್ತೀನಿ ಕೇಳು. ನಿನಗೆ ಕಚೇರಿಯ ಕೆಲಸಗಳಿರ್ತವೆ, ಜೊತೆಗೆ ನೀನು ಸಂಸಾರದೊಂದಿಗೆ ಬೇರೆ. ನೀನ್ ದಿನಕ್ಕೆ 2 ಸಲ ಜಪ ಮಾಡು ಸಾಕು. ಪ್ರಯಾಣದಲ್ಲೇನು ಮಾಡುವುದು? ಶ್ರೀಮಾತೆ: ಅಂತ ಸಂದರ್ಭದಲ್ಲಿ ದೇವರ ಸ್ಮರಣೆಯೇ ಬೇಕಾದಷ್ಟಾಯ್ತು. ಕನಸಿನಲ್ಲಿ ಶ್ರೀರಾಮಕೃಷ್ಣರನ್ನು ಕಂಡ ಭಕ್ತನೊಬ್ಬ ನಿಜವಾಗಿಯೂ ತನಗೆ ಅವರ ದರ್ಶನ ಮಾಡಿಸಬೇಕೆಂದು ಕೇಳಿದಾಗ, ಅದು ಅಷ್ಟು ಸುಲಭವೇನಪ್ಪ? ಹೆಚ್ಚೆಚ್ಚು ಹೊತ್ತು ಜಪ ಧ್ಯಾನ ಮಾಡು. ಆಗ ನೀನೇನು ಕನಸಿನಲ್ಲಿ ಕಂಡೆಯೋ ಅದರ ದರ್ಶನ ನಿನಗಾಗುತ್ತದೆ. ಕನಸುಗಳು ಸುಳ್ಳಲ್ಲ, ಸತ್ಯ. ದೇವರ ಕನಸುಗಳು, ಅದರಲ್ಲೂ ಬೆಳಗಿನ ಜಾವದವು ಸುಳ್ಳಲ್ಲ. ಸಾಮಾನ್ಯವಾಗಿ ಅಂಥ ಕನಸುಗಳ ಬಳಿಕ ನಿದ್ರೆ ಬರೋದಿಲ್ಲ. ಠಾಕೂರರ ಮತ್ತು ಜಗನ್ಮಾತೆ ಇಬ್ಬರೂ ಒಂದೇ. ಈ ಜ್ಞಾನದಿಂದ ಜಪ ಧ್ಯಾನ ಮಾಡು. ಜಪ ಮಾಡುವಾಗ ಬೆರಳುಗಳ ಮಧ್ಯೆ ಸಂಧಿ ಬಿಡಬಾರದು. ಜಪದ ಫಲ ನುಸುಳಿ ಹೋಗುತ್ತದೆ. ಮುಂದಿನ ಅಧ್ಯಾಯ: ಸಾಧನೆ ಮತ್ತು ಕೃಪೆ. ಶಿಷ್ಯ: ಭಗವಂತನನ್ನು ಕಾಣೋದು ಹೇಗೆ? ಶ್ರೀಮಾತೆಯವರು: ಅದು ಕೃಪೆಯಿಂದ ಮಾತ್ರವೇ ಸಾಧ್ಯ. ಆದ್ರೆ ಜಪ ಧ್ಯಾನ ಮಾಡಬೇಕು. ಇದರಿಂದ ಮನಸ್ಸಿನ ಕೊಳೆ ಹೋಗುತ್ತದೆ. ಹಾಗೆಯೇ ಪೂಜೆ ಮೊದಲಾದವನ್ನು ಮಾಡಬೇಕು. ಕೈಯಲ್ಲಿ ಹಿಡಿದ ಹೂವು ಸುವಾಸನೆಯನ್ನು ಕೊಡುವಂತೆ, ತೇಯುವಾಗ ಗಂಧವು ಸುಗಂಧವನ್ನು ಬೀರುವಂತೆ ಯಾವಾಗಲೂ ದೇವರ ಚಿಂತನೆ ಮಾಡುವುದರಿಂದ ಜೀವ ಎಚ್ಚರಗೊಳ್ಳುತ್ತದೆ. ಆದ್ರೆ ನೀನು ಆಸೆಗಳನ್ನು ಹೋಗಲಾಡಿಸಿಕೊಂಡರೆ ಈ ಕ್ಷಣದಲ್ಲೇ ಆತನನ್ನು ಕಾಣಬಹುದು. ಮನಸ್ಸು ಶುದ್ಧವಾಗಬೇಕಾದ್ರೆ ತುಂಬಾ ತಪಸ್ಸು ಮಾಡಿರ್ಬೇಕು. ಸರಿಯಾದ ಅಭ್ಯಾಸವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ.
ಎಷ್ಟೋ ತಪಸ್ಸಿನಿಂದಾಗಿ ಮನಸ್ಸು ಶುದ್ಧವಾಗುತ್ತದೆ. ಶುದ್ಧಿಯೇ ಭಗವಂತ. ಸಾಧನೆ ಮಾಡದೆ ಆತನನ್ನು ಪಡೆಯಲು ಸಾಧ್ಯವಿಲ್ಲ. ಭಗವಂತನ ಸಾಕ್ಷಾತ್ಕಾರದಿಂದ ಏನು ಸಿಗುತ್ತದೆ? ಮನುಷ್ಯನಿಗೇನು 2 ಕೊಂಬು ಬೆಳೆಯುತ್ತದೆಯೇ? ಇಲ್ಲ. ಅವನ ಮನಸ್ಸು ಶುದ್ಧವಾಗುತ್ತದೆ. ಶುದ್ಧವಾದ ಮನಸ್ಸಿನಿಂದ ಜ್ಞಾನವನ್ನ ಪಡೆದುಕೊಳ್ತಾನೆ. ಮಂತ್ರ ದೀಕ್ಷೆಯ ಉದ್ದೇಶವೇನೆಂದ್ರೆ ಹೃತ್ಪೂರ್ವಕ ಸಾಧನೆಯ ಮೂಲಕ ಭಗವಂತನನ್ನ ಕಂಡುಕೊಳ್ಳೋದು. ಸಾಧನೆಯನ್ನೇಕೆ ಮಾಡಬೇಕು ಅಂತ ಶಿಷ್ಯ ಕೇಳಿದಾಗ ಶ್ರೀಮಾತೆಯವರು ಅದು ತುಂಬಾ ಅಗತ್ಯ. ಶ್ರೀರಾಮಕೃಷ್ಣರು ಎಲ್ಲಾ ಬಗೆಯ ಸಾಧನೆಗಳನ್ನು ಮಾಡಿದ್ರು. ಅವ್ರು ಹೇಳ್ತಿದ್ರು, ನಾನು ಅಚ್ಚನ್ನು ತಯಾರು ಮಾಡಿದ್ದೇನೆ, ಈಗ ನೀವು ಪ್ರತಿಮೆಯನ್ನು ಎರಕ ಹೊಯ್ಯಬಹುದು ಅಂತ. ಪ್ರತಿಮೆಯನ್ನು ಎರಕ ಹೊಯ್ಯುವುದೆಂದರೆ ಶ್ರೀರಾಮಕೃಷ್ಣರ ಧ್ಯಾನ ಚಿಂತನೆ ಮಾಡೋದು, ಅವರ ಜೀವನದ ಬೇರೆ ಬೇರೆ ಘಟನೆಗಳ ಬಗ್ಗೆ ಯೋಚಿಸುವುದು ಎಂದರ್ಥ. ಅವರನ್ನು ಕುರಿತು ಧ್ಯಾನ ಮಾಡುವುದರಿಂದ ಎಲ್ಲಾ ಬಗೆಯ ದಿವ್ಯವಾದ ಭಾವಗಳು ಉಂಟಾಗುತ್ತವೆ. ಸಾಧನೆಗಳ ಉದ್ದೇಶವೇನೆಂದ್ರೆ ಮನಸ್ಸನ್ನು ಭಗವಂತನ ಪಾದಗಳಲ್ಲಿ ಸ್ಥಿರವಾಗಿ ನಿಲ್ಲಿಸೋದು, ಆ ಭಾವನೆಯಲ್ಲೇ ಮುಳುಗಿರುವುದು, ಭಗವಂತನ ನಾಮಜಪ ಮಾಡು. ಆಧ್ಯಾತ್ಮಿಕ ಸಾಧನೆ ಮಾಡಬೇಕೆಂದು ನಿನ್ನಲ್ಲಿ ತೀವ್ರವಾದ ಆಸೆ ಇರುವುದೇ ಆದರೆ ನಿನಗೆ ಬೇಕಾದ ಅನುಕೂಲತೆಗಳನ್ನ ಶ್ರೀರಾಮಕೃಷ್ಣರು ಸಕಾಲದಲ್ಲಿ ಮಾಡಿಕೊಡ್ತಾರೆ. ನೀನು ಸ್ವಲ್ಪ ಕಾಲ ಏಕಾಂತದಲ್ಲಿ ಇದ್ದುಕೊಂಡು ಸಾಧನೆ ಮಾಡಿದರೆ ನಿನ್ನ ಮನಸ್ಸು ಗಟ್ಟಿಯಾಗುತ್ತದೆ. ಆಗ ನೀನು ಎಲ್ಲಿದ್ದರೂ ಎಂತಹ ಜನರ ನಡುವೆ ಇದ್ದರೂ ಸ್ವಲ್ಪವೂ ತೊಂದರೆ ಆಗೋದಿಲ್ಲ. ಸಸಿ ಇನ್ನು ಎಳೆದಿರುವಾಗ ಬೇಲಿ ಹಾಕಬೇಕು, ಆದ್ರೆ ಅದು ದೊಡ್ಡದಾದ್ಮೇಲೆ ಮೇಕೆಗಳು ದನಗಳು ಯಾವ್ದ್ರಿಂದಲೂ ಅಪಾಯವಿಲ್ಲ. ಏಕಾಂತದಲ್ಲಿ ಸಾಧನೆ ಮಾಡೋದು ಅಗತ್ಯ. ಬೆಳಗ್ಗೆ ಮತ್ತು ಸಂಜೆ ಧ್ಯಾನ ಮಾಡು. ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ಧ್ಯಾನ ಪ್ರಾರ್ಥನೆಗಳನ್ನ ಅಭ್ಯಾಸ ಮಾಡು. ಅದು ಕಷ್ಟವೇನೋ ನಿಜ, ಅದಕ್ಕಿಂತ ಒಂದು ಗಡ್ಡ ಆಗಿರೋದು ಎಷ್ಟೋ ಸುಲಭ. ಶ್ರೀರಾಮಕೃಷ್ಣರ ಕೃಪೆ ಇಲ್ಲದೆ ಏನೂ ಸಾಧ್ಯವಿಲ್ಲ. ಈಗೆಲ್ಲ ಬರುವ ಜನ ಸುಮ್ಮನೆ ಅಮ್ಮ ನಮಗೆ ದೇವರನ್ನು ತೋರಿಸಿ, ಅಮ್ಮ ನಮಗೆ ದೇವರನ್ನು ತೋರಿಸಿ ಅಂತ ಹೇಳುತ್ತಲೇ ಇರ್ತಾರೆ. ಯಾವುದೇ ಸಾಧನೆ ಇಲ್ಲ, ಪ್ರಾರ್ಥನೆ ಇಲ್ಲ, ತಪಸ್ಸಿಲ್ಲ. ಇನ್ನು ಹಿಂದಿನ ಪಾಪಗಳಿಗೋ ಲೆಕ್ಕವಿಲ್ಲ. ಅವನ್ನು ಹಂತ ಹಂತವಾಗಿ ಹೋಗಲಾಡಿಸಿಕೊಳ್ಳಬೇಕು. ಆಗ ಮಾತ್ರ ದೇವರನ್ನ ಕಾಣಬಹುದು. ಚಂದ್ರ ಮೋಡಗಳಿಂದ ಮರೆಯಾಗಿದ್ದರೆ ಗಾಳಿ ಮೋಡಗಳನ್ನು ಚದುರಿಸಿದ ಮೇಲೆಯೇ ಅವನನ್ನು ನೋಡಲು ಸಾಧ್ಯ. ಮೋಡಗಳು ಒಮ್ಮೆಲೆ ಚದುರು ಬಿಡುತ್ತವೆಯೇ? ಇಲ್ಲೂ ಹಾಗೆ ಕರ್ಮಗಳು ನಿಧಾನವಾಗಿ ಕಳೆಯುತ್ತವೆ. ಭಗವಂತನನ್ನು ಕಂಡುಕೊಂಡಾಗ ಆತ ಜೀವವನ್ನು ಒಳಗಿನಿಂದಲೇ ಬೆಳಗುತ್ತಾನೆ. ಇದು ಮನುಷ್ಯನಿಗೆ ತನ್ನಲ್ಲಿಯೇ ತಿಳಿಯುತ್ತದೆ. ಮಗು, ಎಷ್ಟೋ ಪುಣ್ಯದಿಂದಾಗಿ ನಿನಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ. ದೇವರಲ್ಲಿ ಭಕ್ತಿ ಇರಲಿ. ಕಷ್ಟಪಟ್ಟು ಕೆಲಸ ಮಾಡು. ಪ್ರಯತ್ನವಿಲ್ಲದೆ ಏನನ್ನಾದರೂ ಸಾಧಿಸಲು ಸಾಧ್ಯವೇ? ಧ್ಯಾನ, ಪ್ರಾರ್ಥನೆ, ಯಾತ್ರೆ ಅಷ್ಟೇಕೆ, ಹಣ ಸಂಪಾದನೆ ಕೂಡ ಚಿಕ್ಕಂದಿನಿಂದಲೇ ಮಾಡಿಬಿಡ್ಬೇಕು. ವಯಸ್ಸಾದಂತೆ ಮನುಷ್ಯನ ಶರೀರ ಮನಸ್ಸು ಎರಡೂ ದುರ್ಬಲವಾಗುತ್ತವೆ. ಆಗ ಏನನ್ನು ತಾನೇ ಮಾಡಲು ಸಾಧ್ಯ? ನಮ್ಮ ಹುಡುಗರನ್ನು ನೋಡು, ಅವರು ತಮ್ಮ ಮನಸ್ಸನ್ನು ಈಗಿನಿಂದಲೇ ದೇವರ ಕಡೆ ತಿರುಗಿಸಿದ್ದಾರೆ. ಇದೇ ಸರಿಯಾದ ಕಾಲ. ಆಮೇಲೆ ಏನನ್ನಾದರೂ ಮಾಡಲು ಸಾಧ್ಯವೆಂದು ತಿಳಿದುಕೊಂಡೆಯಾ? ನೀನೇನು ಮಾಡಬೇಕೆಂದಿದ್ದರೂ ಈಗಲೇ ಮಾಡು. ಶಿಷ್ಯ, ಯಾವುದಾದರೂ ನಿರ್ಜನ ಪ್ರದೇಶಕ್ಕೆ ಹೋಗಿ ಕೆಲ ಕಾಲ ಸಾಧನೆಯಲ್ಲಿ ತೊಡಗಬೇಕೆಂದು ನನ್ನ ಆಸೆ. ಶ್ರೀಮಾತೆಯವರು, ಒಳ್ಳೆಯದು, ಹಾಗೆ ಮಾಡೋದಕ್ಕೆ ಇದೇ ಸರಿಯಾದ ವಯಸ್ಸು. ನೀನು ಸಾಧನೆ ಮಾಡು, ಆದ್ರೆ ನಿನ್ನ ಆಹಾರದ ವಿಷಯದಲ್ಲಿ ಎಚ್ಚರಿಕೆಯಿಂದಿರು. ಯೋಗೇನ್ ಅಂದ್ರೆ ಸ್ವಾಮಿ ಯೋಗಾನಂದ ಬಹಳಷ್ಟು ತಪಸ್ಸು ಮಾಡಿದ್ದರಿಂದಾಗಿ ತುಂಬಾ ಕಷ್ಟಪಟ್ಟು ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡ. ಮನೆಯಲ್ಲಿ ಏನೇನೋ ದವಸ ಧಾನ್ಯಗಳಿರಬಹುದು, ಆದ್ರೆ ಅವನ್ನೆಲ್ಲ ಉಪಯೋಗಿಸಿ ಅಡುಗೆ ಮಾಡಬೇಕು. ಯಾರು ಬೇಗ ಅಡುಗೆ ಮಾಡುತ್ತಾರೋ ಅವರು ಬೇಗ ಊಟ ಮಾಡುತ್ತಾರೆ. ಕೆಲವರು ಬೆಳಗ್ಗೆ ಊಟ ಮಾಡುತ್ತಾರೆ, ಕೆಲವರು ಮಧ್ಯಾಹ್ನ ನಿಧಾನವಾಗಿ ಊಟ ಮಾಡುತ್ತಾರೆ. ಇನ್ನು ಕೆಲವರು ಅಡಿಗೆ ಮಾಡೋದಕ್ಕೆ ಸೋಮಾರಿತನ ಪಟ್ಕೊಂಡು ಹಸಿದುಕೊಂಡೇ ಇರ್ತಾರೆ. ತೀವ್ರವಾಗಿ ಸಾಧನೆ ಮಾಡಿದಷ್ಟು ಬೇಗ ದೇವರನ್ನು ಕಾಣಲು ಸಾಧ್ಯ. ಆದ್ರೆ ಯಾವುದೇ ಸಾಧನೆಯನ್ನು ಮಾಡದಿದ್ದರೂ ಮನುಷ್ಯ ಕೊನೆಗೊಂದು ದಿನ ದೇವರನ್ನು ಸೇರುವುದು ಖಂಡಿತ. ಯಾರು ಸಾಧನೆ ಮಾಡದೆ ಸೋಮಾರಿಯಾಗಿರುತ್ತಾರೋ ಅವರು ದೇವರನ್ನು ಸೇರಲು ಬಹಳ ಕಾಲ ತೆಗೆದುಕೊಳ್ಳುತ್ತಾರೆ. ಪ್ರತಿಯೊಂದು ಭಗವಂತನ ಇಚ್ಛೆಯಂತೆಯೇ ನಡೆಯುವುದೇನೋ ನಿಜ, ಆದ್ರೆ ಮನುಷ್ಯ ಕೂಡ ಕಷ್ಟ ಪಡಬೇಕು. ಯಾಕಂದ್ರೆ ಭಗವಂತನ ಇಚ್ಛೆ ಕಾಣಿಸಿಕೊಳ್ಳುವುದೇ ಸ್ವಪ್ರಯತ್ನದ ಮೂಲಕ. ನಿನ್ನ ಸಾಧನೆಯನ್ನು ನಿಲ್ಲಿಸಬೇಡ. ಶಿಷ್ಯ, ಅಮ್ಮ ನನ್ನ ಹೃದಯ ಶುದ್ಧವಾಗುವುದು, ನಾನು ದೇವರಲ್ಲಿ ಭಕ್ತಿಯನ್ನು ಹೊಂದುವುದು ಹೇಗೆ? ಶ್ರೀಮಾತೆಯವರು, ಎಲ್ಲವೂ ಸರಿಯಾದ ಸಮಯದಲ್ಲಿ ಆಗುತ್ತದೆ. ಈಗ ನೀನು
ಶ್ರೀರಾಮಕೃಷ್ಣರಲ್ಲಿ ಶರಣಾಗಿದ್ದೀಯಾ, ಎಲ್ಲವನ್ನೂ ಪಡೆಯುತ್ತೀಯ. ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸು. ಶಿಷ್ಯ: ಅಮ್ಮ, ನಾನೇಕೆ ಶ್ರೀರಾಮಕೃಷ್ಣರನ್ನು ಕಾಣುತ್ತಿಲ್ಲ? ಶ್ರೀಮಾತೆಯವರು: ನಿರಾಶನಾಗದೆ ಪ್ರಾರ್ಥನೆಯನ್ನು ಮುಂದುವರಿಸು. ಎಲ್ಲವೂ ಸಕಾಲದಲ್ಲಿ ಆಗುತ್ತದೆ. ಎಷ್ಟೊಂದು ಜನ ಋಷಿಮುನಿಗಳು ಯುಗ ಯುಗಗಳು ತಪಸ್ಸು ಮಾಡಿಯೂ ಭಗವಂತನನ್ನು ಕಾಣಲಿಲ್ಲ ಗೊತ್ತೇ? ನಿನಗೆ ಮಾತ್ರ ಕೇಳಿದ ತಕ್ಷಣ ಅವನು ಸಿಕ್ಕಿ ಬಿಡಬೇಕೆಂದ್ರೆ ಹೇಗೆ? ಭಗವಂತ ದರ್ಶನ ಅಂದ್ರೆ ಅಷ್ಟು ಸುಲಭವೇ? ಆದ್ರೆ ಈ ಸಲ ಅದೃಷ್ಟವೆಂದರೆ ಶ್ರೀರಾಮಕೃಷ್ಣರು ಸುಲಭದ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಭಗವಂತನನ್ನು ಕಾಣಲು ಸಾಧ್ಯ. ಶಿಷ್ಯ: ಅಮ್ಮ, ನಾನೇಕೋ ಸಾಧನೆಯಲ್ಲಿ ಮುಂದುವರಿಯುತ್ತಿರುವಂತೆ ಎನಿಸುವುದಿಲ್ಲ. ಶ್ರೀಮಾತೆಯವರು: ನೀನು ಕಲ್ಕತ್ತಾದಲ್ಲಿ ಮಲಗಿ ನಿದ್ರಿಸುತ್ತಿದ್ದೀಯಾ ಎಂದಿಟ್ಕೋ. ಯಾರೋ ನಿನ್ನನ್ನು ಹಾಗೆಯೇ ಮಂಚದ ಸಮೇತ ಕಾಶಿಗೆ ಸಾಗಿಸಿಬಿಡುತ್ತಾರೆ. ಆಗ ನೀನು ಕಾಶಿಗೆ ಹೋಗುತ್ತಿದ್ದೀಯಾ ಎಂದು ನಿನಗೆ ಗೊತ್ತಾಗುವುದಿಲ್ಲವೇ? ಎಚ್ಚರವಾದ ಮೇಲೆ ಎಲ್ಲಿದ್ದೀಯಾ ಎಂಬುದನ್ನು ಕಂಡುಕೊಂಡ್ರೆ ನಿನಗೆ ಆಶ್ಚರ್ಯವಾಗುತ್ತದೆ. ಶಿಷ್ಯ: ಅಮ್ಮ, ನಾವು ಸಾಧನೆ ಮಾಡಲೇಬೇಕು ಎನ್ನುವ ಹಾಗಿದ್ದರೆ ಈ ಭಗವಂತನ ಕೃಪೆ ಯಾಕೆ ಬೇಕು? ಎಲ್ಲವೂ ಸಾಧನೆಯಿಂದಲೇ ಆಗುವ ಹಾಗಿದ್ದರೆ ಕೃಪೆಯ ಅವಶ್ಯಕತೆ ಏನಿದೆ? ಶ್ರೀಮಾತೆಯವರು: ಅಲ್ಲಪ್ಪ, ಮೀನು ಹಿಡಿಯಬೇಕಾದ್ರೆ ಗಾಳ ಹಿಡಿದುಕೊಂಡು ಕುಳಿತಿರಬೇಡವೆ? ನಿದ್ರೆ ಮಾಡುತ್ತಿರುವ ಸಿಂಹದ ಬಾಯಿಗೆ ಜಿಂಕೆ ತಾನಾಗಿಯೇ ಬಂದು ಬೀಳುತ್ತದೆ ಏನು? ಸರಿಯಾದ ಕಾಲದಲ್ಲಿ ಹಣ್ಣಾಗದ ಮಾವಿನ ಹಣ್ಣು ಹಾಗೆ ಆದ ಹಣ್ಣಿನಷ್ಟು ಸಿಹಿಯಾಗಿರುವುದೇ? ಜನ ಸಕಾಲ ಬರದೆ ಹಣ್ಣು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಈ ಮಾತು ಸಾಧನೆಯ ವಿಷಯದಲ್ಲಿಯೂ ಸತ್ಯ. ಈ ಜನ್ಮದಲ್ಲಿ ಬಹುಶಃ ನೀನೊಂದಿಷ್ಟು ಜಪ ಧ್ಯಾನ ಮಾಡುತ್ತೀಯ. ಮುಂದಿನ ಜನ್ಮದಲ್ಲಿ ನಿನ್ನ ಸಾಧನೆ ಇನ್ನಷ್ಟು ತೀವ್ರವಾಗಬಹುದು. ಅದರ ಮುಂದಿನ ಜನ್ಮದಲ್ಲಿ ಇನ್ನಷ್ಟು ಮುಂದುವರಿಯಬಹುದು. ಯಾರ ಮೇಲೆ ಭಗವಂತ ಒಲಿದು ಕೃಪೆ ಮಾಡುತ್ತಾನೆಯೋ ಆತ ಹಿಂದಿನ ಜನ್ಮಗಳಲ್ಲಿ ಸಾಕಷ್ಟು ತಪಸ್ಸು ಸಾಧನೆ ಮಾಡಿರುತ್ತಾನೆ. ಆದ್ದರಿಂದ ಅವನ ಮೇಲೆ ಭಗವಂತನ ಕೃಪೆಯಾಗುತ್ತದೆ. ಶಿಷ್ಯ: ಅಮ್ಮ, ನಾನು ಎಷ್ಟೊಂದು ಜಪ ಧ್ಯಾನ ಎಲ್ಲವನ್ನೂ ಮಾಡಿದ್ದೇನೆ. ಆದರೂ ನಾನು ಏನನ್ನೂ ಸಾಧಿಸಿಲ್ಲವಲ್ಲ? ಶ್ರೀಮಾತೆಯವರು: ಬೆಲೆ ಕೊಟ್ಟು ಕೊಂಡುಕೊಳ್ಳುವುದಕ್ಕೆ ದೇವರೇನು ಸಂತೆಯಲ್ಲಿ ಸಿಗುವ ಮೀನು ತರಕಾರಿಯೇ? ಒಬ್ಬ ಮನುಷ್ಯ ಸಾಧನೆ ಮಾಡುತ್ತಾ ಕುಳಿತಿದ್ದಾನೆ ಎನ್ನುವಷ್ಟಕ್ಕೆ ಭಗವಂತ ಓಡಿ ಬಂದು ಅವನಿಗೆ ದರ್ಶನ ಕೊಟ್ಟೇ ಬಿಡಬೇಕು ಎಂದೇನೂ ಇಲ್ಲ. ಹಿಂದಿನ ಕಾಲದಲ್ಲಿ ಎಷ್ಟೊಂದು ಜನ ಸಾಧಕರು ಸಾವಿರಾರು ವರ್ಷ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ತಪಸ್ಸು ಮಾಡಲಿಲ್ಲ. ಬೆಂಕಿಯ ಮಧ್ಯೆ ಕುಳಿತುಕೊಂಡು ತಪಸ್ಸು ಮಾಡಲಿಲ್ಲ. ಆದ್ರೆ ಅವರಲ್ಲಿ ಎಷ್ಟು ಜನ ಭಗವಂತನ ಕೃಪೆಯನ್ನು ಪಡೆದರು? ಎಲ್ಲೋ ಕೆಲವರಿಗೆ ಮಾತ್ರ ಅವನ ಕೃಪೆ ಆಯಿತು ಅಷ್ಟೇ. ಭಗವಂತನ ಕೃಪೆ ಅಂದ್ರೆ ಏನ್ ಗೊತ್ತೇನು? ಅದು ಮಗುವಿನ ಕೈಯಲ್ಲಿರುವ ಕಲ್ಲು ಸಕ್ಕರೆ ಅಂತೆ. ಎಲ್ರೂ ಆ ಮಗುವನ್ನು ಕೇಳುತ್ತಾರೆ, ಕಲ್ಲು ಸಕ್ಕರೆ ನನಗ್ ಕೊಡು, ಕಲ್ಲು ಸಕ್ಕರೆ ನನಗ್ ಕೊಡು ಅಂತ. ಆದ್ರೆ ಅದು ಯಾರಿಗೂ ಕೊಡೋದೇ ಇಲ್ಲ. ಆದ್ರೂ ಕೂಡ ಆ ಮಗುವಿಗೆ ಯಾರು ಇಷ್ಟ ಆಗ್ತಾರೋ ಅವರ ಕೈ ಮೇಲೆ ಕಲ್ಲು ಸಕ್ಕರೆ ಇಟ್ಟು ಹೊರಟು ಹೋಗುತ್ತದೆ. ಹಾಗೆ ಜೀವನ ಬಿಡು ತಪಸ್ಸು ಮಾಡಿಯೂ ಒಬ್ಬನಿಗೆ ಸಾಕ್ಷಾತ್ಕಾರವಾಗದೆ ಹೋಗಬಹುದು. ಆದ್ರೆ ಇನ್ನೊಬ್ಬನಿಗೆ ಅಂತಹ ಸಾಧನೆಯನ್ನೇನು ಮಾಡದೇ ಇದ್ದರೂ ಭಗವಂತನ ಕೃಪೆಯಾಗಬಹುದು. ಇವೆಲ್ಲ ಅವನ ಕೃಪೆಯನ್ನು ಅವಲಂಬಿಸಿಕೊಂಡಿವೆ. ಅವನು ಯಾರನ್ನು ಇಷ್ಟಪಡುತ್ತಾನೋ ಅವನ ಮೇಲೆ ಕೃಪೆ ಮಾಡುತ್ತಾನೆ. ಕೃಪೆಯೇ ಮುಖ್ಯ. ಭಕ್ತ: ಅಮ್ಮ, ನನಗೆ ನೀವೇನೋ ಕೃಪೆ ಮಾಡಿದ್ದೀರಿ, ಮಂತ್ರ ದೀಕ್ಷೆ ಕೊಟ್ಟಿದ್ದೀರಿ. ಆದರೂ ನನಗೆ ಇನ್ನೂ ಶ್ರೀರಾಮಕೃಷ್ಣರ ದರ್ಶನವಾಗ್ಲಿಲ್ವಲ್ಲ? ಶ್ರೀಮಾತೆ: ನೋಡಪ್ಪ, ಎದೆಗೆಡಬೇಡ, ಪ್ರಾರ್ಥನೆ ಮಾಡ್ತಾ ಹೋಗು. ಎಲ್ಲವೂ ಸಕಾಲದಲ್ಲಿ ಆಗುತ್ತದೆ. ಋಷಿ ಮುನಿಗಳೆಲ್ಲ ಎಷ್ಟೆಷ್ಟು ದೀರ್ಘಕಾಲ ತಪಸ್ಸು ಮಾಡಿದ್ದಾರೆ. ಹೀಗಿರುವಾಗ ನೀನು ಮಾತ್ರ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಸಾಕ್ಷಾತ್ಕಾರ ಮಾಡಿಕೊಂಡು ಬಿಡಬೇಕು ಅಂತಿದ್ದೀಯಲ್ಲಪ್ಪ. ನೋಡು, ಒಂದು ವೇಳೆ ಈ ಜನ್ಮದಲ್ಲಿ ಸಾಕ್ಷಾತ್ಕಾರವಾಗದೆ ಹೋದ್ರೆ ಮುಂದಿನ ಜನ್ಮದಲ್ಲಿ ಆಗುತ್ತೆ. ಒಂದು ವೇಳೆ ಮುಂದಿನ ಜನ್ಮದಲ್ಲೂ ಆಗದೆ ಹೋದ್ರೆ ಅದ್ರ ಮುಂದಿನ ಜನ್ಮದಲ್ಲಿ ಆಗುತ್ತದೆ. ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಅದೇನು ಅಷ್ಟು ಸುಲಭ ಅನ್ಕೊಂಡ್ಯಾ? ಅಮ್ಮ, ಭಗವಂತ ನಮ್ಮವನೇ ಆದ್ರೆ ಅವನೇಕೆ ನಮ್ಮ ಮೇಲೆ ಕೃಪೆ ಮಾಡಿ ದರ್ಶನ ಕೊಡಬಾರ್ದು ಅಂತ ಭಕ್ತ ಶಿಷ್ಯ ಕೇಳಿದಾಗ ಶ್ರೀಮಾತೆಯವರು: ನೀನ್ ಹೇಳೋದೇನೋ ಸರಿ, ಆದ್ರೆ ಭಗವಂತ ತಮ್ಮವನೆಂಬ ಶ್ರದ್ಧೆ ಯಾರಿಗಿದೆ? ಜನ ಸುಮ್ಮನೆ ಇದು ಒಂದಿರ್ಲಿ ಎಂದು ಧರ್ಮಾಚರಣೆ ಮಾಡ್ತಾರೆ. ಎಷ್ಟು ಜನಕ್ಕೆ ನಿಜವಾಗಿ ಭಗವಂತ ಬೇಕು? ನಡೆ ನುಡಿ ಸಾಧನೆಗಳಲ್ಲಿ ಪ್ರಾಮಾಣಿಕನಾಗಿರು, ನೀನು ಧನ್ಯನಾಗುತ್ತೀಯ. ಭೂಮಿಯ ಎಲ್ಲಾ ಜೀವಿಗಳ ಮೇಲೂ ಭಗವಂತನ ಕೃಪೆ ಯಾವಾಗಲೂ ಇದ್ದೇ ಇರುತ್ತದೆ. ಅದನ್ನ ಬಾಯಿ ಬಿಟ್ಟು ಕೇಳಬೇಕಾಗಿಲ್ಲ. ಪ್ರತಿದಿನ ಧ್ಯಾನ ಮಾಡು. ಅವನ ಅನಂತ ಕೃಪೆ ನಿನಗೆ ಅರ್ಥವಾಗುತ್ತದೆ. ಅವನಿಗೆ ಬೇಕಾಗಿರುವುದು ಪ್ರಾಮಾಣಿಕತೆ, ಸತ್ಯ ಮತ್ತು ಪ್ರೀತಿ. ನೀನು
ಬಾಯಿ ಮಾತಿನಲ್ಲಿ ಏನು ಹೇಳುತ್ತಿದೆಯೋ ಅದು ಅವನಿಗೆ ತಟ್ಟೋದಿಲ್ಲ. ಜಯರಾಮ್ ಕೃಷ್ಣ.